ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐಶ್ವರ್ಯ ಲಾಗ್. ಇವತ್ತು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟೇ ನಾನು ಕಾಳು ಮತ್ತು ಹಾಗೆ ಡ್ರೈ ಫ್ರೂಟ್ಸ್ನ ನೆನೆ ಹಾಕಿರ್ತೀನಿ. ಅದನ್ನು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ ನೀರು ಕುಡಿದು ಡ್ರೈ ಫ್ರೂಟ್ಸ್ನ ತಿಂತೀನಿ. ಹಾಗೆ ಇವತ್ತು ಮಾರ್ನಿಂಗೇ ಒಂದು ಪಾರ್ಸೆಲ್ ಕೂಡ ಬಂದಿತ್ತು. ಹಸ್ಬೆಂಡ್ಗೆ ಅಂತ ಹೇಳಿ ಒಂದು ಟಿಫನ್ ಬಾಕ್ಸ್ ಕೂಡ ಬುಕ್ ಮಾಡಿದೆ. ಅದು ಕೂಡ ಮಾರ್ನಿಂಗೇ ಬಂತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನ್ನಿಸ್ತು. ಮಿಲ್ಟನ್ ಅವ್ರದ್ದು. ತುಂಬ ದಿನದಿಂದ ಬುಕ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೆ. ಚೆನ್ನಾಗಿರುತ್ತೋ ಇಲ್ವೋ ಅಂದ್ಕೊಂಡು ನಾನು ಬುಕ್ ಮಾಡಿರಲಿಲ್ಲ. ಹಾಗೆ ರಿವ್ಯೂಸ್ ಕೂಡ ಚೆಕ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಬುಕ್ ಮಾಡಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಲರು ಕೂಡ ತುಂಬಾ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಹಾಗೆ ಲಾಸ್ಟ್ ಲಾಗಲ್ಲೇ ನಾನು ಹೇಳಿದಾಗೆ ಕತ್ತತ್ರ ತುಂಬಾ ಬ್ಲ್ಯಾಕ್ ಆಗಿದೆ ಅಂತ ಹೇಳಿದ್ದೆ ನಾನು. ಹಾಗೆ ಫೇಸ್ ಕೂಡ ಟ್ಯಾನ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಈ ಟೈಮಲ್ಲಿ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ನನಗೀಗ ರೀಸೆಂಟಾಗಿ 1 ಮಂತಿಂದ ಸ್ಟಾರ್ಟ್ ಆಗಿರೋದು ಅಷ್ಟೇ. ಈ ಟೈಮಲ್ಲಿ ಯಾವ ಕ್ರೀಮ್ ಯೂಸ್ ಮಾಡೋದಕ್ಕೂ ನನಗೆ ಭಯ ಆಗುತ್ತೆ. ಹಾಗೆ ಡಾಕ್ಟರ್ನೂ ಕೂಡ ಕೇಳಿದಾಗ ಅವರು ಆಫ್ಟರ್ ಡೆಲಿವರಿನೇ ಇದೆಲ್ಲ ಕಮ್ಮಿ ಆಗೋದು, ಇವಾಗ ಕಮ್ಮಿ ಆಗೋಲ್ಲ ಅಂತಲೇ ಹೇಳ್ತಾರೆ. ಹಾಗಾಗಿ ನಾನು ಮನೆಯಲ್ಲೇ ಏನಾದರೂ ಪ್ಯಾಕ್ ಯೂಸ್ ಮಾಡೋಣ ಅಂತ ಹೇಳಿ, ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ಬಂದೆ. ನಾನೀಗ ಪ್ಯಾಕ್ಗೆ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಇದು ಸಿಕ್ಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನೀಗ ಫೇಸ್ ಪ್ಯಾಕಿಗೆ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆರೆಂಜ್ ಸಿಪ್ಪೆನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 1 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಫೇಸಿಗೆ ಬೇಕಾದರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ನಾನು ಕತ್ತಿಗೂ ಸೇರಿಸಿ ಹಾಕ್ಕೊಳ್ತಿರೋದ್ರಿಂದ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಆವಾರಂ ಹೂವು ಅಂತ ಹೇಳ್ತಾರೆ. ಇದನ್ನು ಕನ್ನಡದಲ್ಲಿ ಆವಾರಿಕೆ ಹೂವು ಅಂತ ಹೇಳ್ತಾರೆ. ಹಳ್ಳಿ ಕಡೆ ಎಲ್ಲ ಇದು ಹೆಚ್ಚಾಗಿ ಸಿಗುತ್ತೆ. ಈಗ ಆನ್ಲೈನಲ್ಲಿ ನಮಗೆ ಒಣಗಿರೋ ಹೂವು ಸಿಗುತ್ತೆ, ಅದನ್ನು ನಾವು ಪೌಡರ್ ಮಾಡಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಸ್ತೂರಿ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಹಾಗಾಗಿ. ಮತ್ತು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೋತಾ ಇದ್ದೀನಿ. ಜೇನುತುಪ್ಪ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ ಫೇಸು ಗ್ಲೋ ಬರುತ್ತೆ, ಹಾಗೆ ಶೈನಿಂಗಾಗಿ ಕಾಣಿಸುತ್ತೆ. ಹಾಗಾಗಿ ಜೇನುತುಪ್ಪನ ಹಾಕ್ಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಮೊಸರು ಯಾಕೆ ಹಾಕೋದು ಅಂತ ಹೇಳಿದ್ರೆ ಸ್ಕಿನ್ನು ಮಾಯಿಶ್ಚರೈಸ್ ಆಗುತ್ತೆ. 2 ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ಕೋತೀನಿ. ನೋಡ್ಕೊಳ್ಳಿ, ನೀವು ನೋಡಿಕೊಂಡು ಕಲಿಸ್ಕೊಳ್ಳಿ. ಇದು ಡ್ರೈ ಪೌಡರ್ ಆಗಿರೋದ್ರಿಂದ ಮೊಸರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. 2-3 ಟೇಬಲ್ ಸ್ಪೂನಷ್ಟು ನೋಡಿಕೊಂಡು ನೀವು ಇದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಫೇಸು ನಿಜವಾಗ್ಲೂ ತುಂಬಾ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಆಚೆ ಅದು ಇದು ಕ್ರೀಮ್ನ ಯೂಸ್ ಮಾಡೋದಕ್ಕಿಂತ ತೊಗೊಂಡು ಬಂದು ಮನೆಯಲ್ಲೇ ಈ ರೀತಿ ನಾವು ನ್ಯಾಚುರಲ್ಲಾಗಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಫೇಸ್ ಕೂಡ ಗ್ಲೋ ಬರುತ್ತೆ. ನಾನು ರೆಗ್ಯುಲರಾಗಿ ಇದೇ ಥರನೇ ಮನೆಯಲ್ಲಿ ಯೂಸ್ ಮಾಡೋದು. ಆಚೆ ತಂದಿರೋ ಅಂತಹ ಕ್ರೀಮ್ಗಳನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಮತ್ತು ಕತ್ತಿಗೆ ಅಪ್ಲೈ ಮಾಡಬೇಕು. ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಫೇಸ್ ವಾಶ್ ಮಾಡಿಬಿಟ್ಟು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೀವು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೆ ಮುಂಚೆ ನೀವು ಫೇಸ್ನ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ರಿಸಲ್ಟು ಬೇಗನೆ ಗೊತ್ತಾಗುತ್ತೆ. ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಟವಲಿಂದ ಒರೆಸ್ಕೊಬಿಡಿ. ನಾವು ಆಚೆ ಎಲ್ಲೂ ಹೋಗದೇ ಇದ್ದರೂ ಕೂಡ ಬಿಸಿಲಿಗಂತೂ ಒಳಗಡೆ ಇದ್ರೂ ಫೇಸ್ ಎಲ್ಲ ಟ್ಯಾನ್ ಆದಂಗೆ ಅನಿಸ್ತಾ ಇರುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ತುಂಬಾ ಬ್ಲ್ಯಾಕ್ ಅಂತ ಅನಿಸುತ್ತೆ ನನ್ನ ಫೇಸ್ ಅಂತೂ. ಕತ್ತತ್ರ ಎಲ್ಲ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿದೆ. ಹಾಗಾಗಿ ಡೈಲಿ ಒಂದು ಯಾವುದಾದ್ರೂ ಈ ರೀತಿ ಪ್ಯಾಕ್ ಹಾಕೋತಾನೆ ಇರ್ತೀನಿ ನಾನು. ಇದನ್ನು ಹಚ್ಕೊಂಡು 1/2 ಅವರ್ ನಾವು ಬಿಟ್ಕೊಂಡು ಮತ್ತೆ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ವಾಶ್ ಮಾಡಿಬಿಡಿ. ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ತುಂಬ ಬಿಸಿ ನೀರಲ್ಲಿ ವಾಶ್ ಮಾಡ್ಕೋಬೇಡಿ. ಈ ರೀತಿ ಎಲ್ಲ ಕಡೆಯೂ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಕತ್ತಿಗೂ ಸಹ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಅಪ್ಲೈ ಮಾಡಿ ಚೆನ್ನಾಗಿ ಅದನ್ನ ನಾವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ 5 ನಿಮಿಷ. ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನೋಡಿ, ಈ ರೀತಿ ನಾನು ಕಂಪ್ಲೀಟಾಗಿ
ಫೇಸ್ಗೆ ಕತ್ತಿಗೆ ಎಲ್ಲ ಅಪ್ಲೈ ಮಾಡಿದ್ದೀನಿ. ಹಾಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಮಾಡೋಣ ಅಂತ ಬಂದೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಬೇಗನೆ ಮುಗಿಸ್ಬಿಡ್ತೀನಿ ಮನೆಯಲ್ಲಿ. ನನಗೆ ಈ ಟೈಮಲ್ಲಿ ಕೂತ್ಕೊಂಡು ಪೂಜೆ ಮಾಡೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ. ಡೆಲಿವರಿ ಟೈಮ್ ಹತ್ರ ಬಂದಂಗೆ ನನಗೆ ತುಂಬಾ ಭಯ ಆಗ್ತಿದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಹೇಗೋ ಇದ್ದೆ, ಇನ್ನು ಸ್ವಲ್ಪ ದಿನ ಅಷ್ಟೇ ಇರೋದು ಡೆಲಿವರಿಗೆ. ಇವಾಗಲೇ ನನಗೆ ತುಂಬಾ ಕಷ್ಟ ಆಗ್ತಾಯಿದೆ ನೆನೆಸ್ಕೊಂಡ್ರೆ. ಹಾಗಾಗಿ ಅಮ್ಮಂಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನನಗೆ ಭಯ ಆಗ್ತಿದೆ ಅಮ್ಮ ಡೆಲಿವರಿ ಹತ್ರ ಬಂದಂಗೆ ಅಂತ ಹೇಳಿ. ಅವ್ರು ಹೆದರ್ಕೋಬೇಡ, ಯಾಕೆ ಹೆದರ್ಕೊಂಡ್ಯಾ, ಸುಮ್ಮನೆ ಇರು ಅಂತ ಅವರು ಕೂಡ ಸಮಾಧಾನ ಮಾಡ್ತಾರೆ. ಆದರೂ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ತಾಯಿತನ ಅನ್ನೋದೇ ಖುಷಿ ಕೊಡೋ ಅಂತಹ ವಿಚಾರ. ತುಂಬಾ ಖುಷಿ ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ. ಹಾಗೆ ನನಗೂ ಕೂಡ ಆಗ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನನಗೆ ಮಕ್ಕಳು ಕಂಡ್ರೆ ತುಂಬಾ ಇಷ್ಟ. ಯಾವ ಮಕ್ಕಳೂ ಬಿಡ್ತಾ ಇರಲಿಲ್ಲ, ರೋಡಲ್ಲಿ ಹೋಗೋ ಮಕ್ಕಳುಗಳ್ನ ಎತ್ಕೊಂಡು ಮುದ್ದಾಡ್ತಾ ಇದೆ. ಈಗ ನನಗೆ ಒಂದು ಮಗು ಆಗ್ತಿದೆ ಅಂದಾಗ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನಮ್ಮನೇಲಿ ಎಲ್ರಿಗೂ ಅಷ್ಟೇ ಮಕ್ಕಳಂದರೆ ತುಂಬಾ ಇಷ್ಟ. ಹಾಗಾಗಿ ತುಂಬ ಖುಷಿ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ. ನನಗೂ ಕೂಡ ತುಂಬ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಪೂಜೆ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಅಮ್ಮ ಈ ಕಡೆ ಶಾವಿಗೆ ಮಾಡ್ತೀನಿ ಅಂತ ಹೇಳಿ ಶಾವಿಗೆ ಮಾಡ್ತಾಯಿದ್ರು. ತುಂಬ ದಿನವೇ ಆಗಿತ್ತು ನಮ್ಮ ಮನೇಲಿ ಸ್ವೀಟ್ ಮಾಡಿ, ಹಾಗಾಗಿ ಶಾವಿಗೆ ಮಾಡ್ತಾಯಿದ್ರು. ನಮ್ಮ ಮನೇಲಿ ಯಾರೂ ಅಷ್ಟಾಗಿ ಸ್ವೀಟ್ ತಿನ್ನೋದಿಲ್ಲ, ಹಾಗಾಗಿ ತುಂಬ ಕಮ್ಮಿನೇ ಮನೇಲಿ ಸ್ವೀಟ್ ಮಾಡೋದು. ಶಾವಿಗೆಗೆ ಯಾವ ರೀತಿ ಕಾಯಿ ಹಾಲು ಮಾಡೋದು ಅಂತ ತೋರಿಸ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ. ನಂತರ ಏಲಕ್ಕಿ ಮತ್ತು ಕಾಯಿ ತುರಿನ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಇವಾಗ ಕಡಲೆನ ಹಾಕ್ಕೋತಾ ಇದ್ದಾರೆ. ನಂತರ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಬಿಳಿ ಎಳ್ಳು ಮತ್ತು ಗಸಗಸೆನ ಹಾಕ್ಕೊಂಡಿದ್ದಾರೆ. ಇದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಹಳ್ಳಿಲಿರೋರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಶಾವಿಗೆ ಮತ್ತು ಕಾಯಿ ಹಾಲು ಅಂದರೆ ಏನು ಅಂತ. ಸಿಟಿಲಿರೋರಿಗೆ ಅಷ್ಟಾಗಿ ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಇದನ್ನು ಒತ್ತೋದಕ್ಕೆ ಬೇರೆ ಮಿಷನ್ನೇ ಇರುತ್ತೆ, ನಮ್ಮ ಮನೇಲಿ ಅದಿಲ್ಲ. ಹಾಗಾಗಿ ನಾವು ಚಕ್ಲಿ ಮಾಡೋ ಇದರಲ್ಲೇ ಮಾಡ್ತಾಯಿದ್ದಾರೆ ಅಮ್ಮ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಈ ರೀತಿ ಒತ್ಬಿಟ್ಟು ಇದನ್ನು ಸಪ್ರೇಟು ಸ್ಟೀಮರಲ್ಲಿ ಬೇಯಿಸ್ತಾರೆ. ಇಡ್ಲಿ ಪಾತ್ರೆಯಲ್ಲಿ ನಾವು ಇಡ್ಲಿನ ಹೇಗೆ ಬೇಯಿಸ್ತೀವಿ ಆ ರೀತಿ ಬೇಯಿಸ್ಕೋಬೋದು. ಇದನ್ನು ಅಮ್ಮ ಚೆನ್ನಾಗಿ ಪಾತ್ರೆಯಲ್ಲೇ ಬೇಯಿಸಿರೋದ್ರಿಂದ ಸ್ಟೀಮ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಅಂತಂದರು. ಹಾಗಾಗಿ ಹಾಗೆ ತಿನ್ಬೋದು. ಕೆಲವೊಬ್ಬರು ಸ್ಟೀಮ್ ಮಾಡಿ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರಲ್ಲಿ ನಾವು ಖಾರ ಶಾವಿಗೆನೂ ಮಾಡ್ಬೋದು. ನಾವು ಮಾಮೂಲಿ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕೆಲವೊಬ್ಬರು ಮಾಡ್ತಾರೆ. ಇಲ್ಲಾಂದರೆ ಈ ರೀತಿಯೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮಧ್ಯಾಹ್ನದ ಟೈಮ್ ಕೂಡ ಆಯಿತು, ಅಮ್ಮ ಊಟ ಮಾಡು ಅಂತ ಹೇಳಿ ಊಟ ಕೂಡ ಹಾಕ್ಕೊಟ್ರು. ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶ್ವರ್ಯ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮಾಡ್ಕೊಂಡು ಬಂದೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಫ್ರೈಡೇ ಪೂಜೆ ಎಲ್ಲ ಇರುತ್ತೆ ಅಲ್ವಾ, ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾನೇ ಪೂಜೆ ಮಾಡ್ತಿರೋದ್ರಿಂದ ನಾನೇ ಬೇಗನೆ ಫ್ರೆಶಪ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡು ಊಟ ಕೂಡ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಿಡಿಯೋ ಮಾಡೋಣ ಅಂತ ಬಂದೆ. ಕೆಲವೊಂದಷ್ಟು ನನಗೆ ವ್ಯೂವರ್ಸ್ಗಳು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ನನಗೆ ಕಮೆಂಟ್ನ ಮಾಡಿದ್ರಿ. ನಾನು ಲಾಸ್ಟು ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ PCOD ಬಗ್ಗೆ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋಗೆ ನನಗೆ ತುಂಬ ಜನ ಕಮೆಂಟ್ನ ಮಾಡಿದ್ದೀರಾ. ಹಾಗಾಗಿ ನಾನು ಕಮೆಂಟಲ್ಲಿ ಆನ್ಸರ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಹೇಳಿ ಆ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಕ್ವಶನ್ಸ್ಗಳು ಅಂತ ಹೇಳಿದ್ರೆ, ನೀವು PCOD ಇದ್ದಾಗ ನಿಮಗೆ ಎಷ್ಟು ವೆಯ್ಟ್ ಇದ್ರಿ, ನೀವು ಯಾವ ರೀತಿ ಡಯೆಟ್ನ ಮಾಡಿದ್ರಿ, ಆ ಥರ ಕ್ವಶನ್ಗಳು ನನಗೆ ತುಂಬಾ ಬಂದಿದೆ. ಹಾಗಾಗಿ ವಿಡಿಯೋ ಮುಖಾಂತರ ನಾನು ಆನ್ಸರ್ ಮಾಡೋಣ ಅಂತ ಹೇಳಿ ಆನ್ಸರ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ PCOD ಇದ್ದಾಗ ನೀವು ಎಷ್ಟು ವೆಯ್ಟ್ ಇದ್ರಿ, ಎಷ್ಟು ವೆಯ್ಟ್ನ ನೀವು ಲಾಸ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿದ್ದಾರೆ. ನನಗೆ PCOD ಇದ್ದಾಗ ನಾನು 62 kg ಇದ್ದೆ.
ಪಿ ಸಿ ಒ ಡಿ ಬರೋಕ್ಕೆ ಮುಂಚೆ ನಾನು ವೆಯ್ಟ್ ಕಮ್ಮಿನೇ ಇದೆ, 52-53 kg ಇದ್ದಿದ್ದು ನಾನು. ಪಿ ಸಿ ಒ ಡಿ ಬಂದಮೇಲೆ ನನಗೆ 62 kg ಅದೇ. ಪ್ರೆಗ್ನೆನ್ಸಿ ಮುಂಚೆನೂ ನಾನು 62 kg ಇದ್ದಿದ್ದು. ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಾಗ ನಾನು 5-6 kg ನಾನು ವೆಯ್ಟ್ನ ಲಾಸ್ ಮಾಡಿದೆ. ನೀವು ಎಷ್ಟು ವೆಯ್ಟ್ ಇದ್ರಿ ಅಂತ ಕೇಳಿದ್ದೀರಾ. ನಾನು 62 kg ಇದ್ದೆ. ನಾನು ಯಾವ ರೀತಿ ಡಯೆಟ್ ಆಗಲಿ ಎಕ್ಸಸೈಸ್ ಆಗಲಿ ಫಾಲೋ ಮಾಡಿದೆ ಅಂತ ಹೇಳ್ತೀನಿ. ನಾನು ಯೂಟ್ಯೂಬಲ್ಲೇ ಡಯೆಟ್ ಪ್ಲ್ಯಾನಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ನಾನು ಅದನ್ನೇ ನೋಡ್ಕೊಂಡು ಫಾಲೋ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿದ್ದಾರೆ. ಪಿ ಸಿ ಒ ಡಿ ರಿಲೇಟೆಡ್ ವೀಡಿಯೋಸ್ ಆಗಲಿ, ಎಕ್ಸಸೈಸ್ ವೀಡಿಯೋಸ್ ಆಗಲಿ, ಡಯೆಟ್ ವೀಡಿಯೋಸ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೇ ನೋಡ್ಕೊಂಡು ನಾನು ಕೂಡ ಫಾಲೋ ಮಾಡ್ತಾ ಇದ್ದು. ಫಸ್ಟ್ ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತಾ ಇದ್ದೆ. ಬಿಸಿನೀರನ್ನ ಕುಡಿದು ನಾನು ಎಕ್ಸಸೈಸ್ನ ಫಾಲೋ ಮಾಡ್ತಾ ಇದ್ದೆ. ಎಷ್ಟೊತ್ತು ಎಕ್ಸಸೈಸ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ನಾನು ಅರ್ಧ ಗಂಟೆ ನಾನು ಎಕ್ಸಸೈಸ್ನ ಮಾಡ್ತಾಯಿದ್ದೆ. ಮಾರ್ನಿಂಗ್ ನಾನು ಅರ್ಧ ಗಂಟೆ ಎಕ್ಸಸೈಸ್ನ ಮಾಡ್ತಾಯಿದ್ದೆ, ಮತ್ತು ಆಫೀಸಿಂದ ಬಂದು ಈವ್ನಿಂಗು ಹಾಫ್ ಆನ್ ಅವರ್ ನಾನು ಎಕ್ಸಸೈಸ್ನ ಮಾಡ್ತಾಯಿದ್ದೆ. ದಿನಕ್ಕೆ ನಾನು 2 ಟೈಮ್ ಎಕ್ಸಸೈಸ್ನ ಮಾಡ್ತಾಯಿದ್ದೆ. ಯಾಕೆ ಅಂದರೆ ನನಗೆ ಮಾರ್ನಿಂಗು 1 ಅವರ್ ಎಕ್ಸಸೈಸ್ ಮಾಡಬೇಕಿತ್ತು. ನನಗೆ ಆಫೀಸ್ಗೆ ಹೋಗೋ ರೀಸನಿಂದ ನನಗೆ 1 ಅವರ್ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ಹಾಫ್ ಆನ್ ಅವರ್ ಮಾಡ್ತಿದ್ದೆ, ಮತ್ತು ಈವ್ನಿಂಗ್ ಹಾಫ್ ಆನ್ ಅವರ್ ಮಾಡ್ತಾಯಿದ್ದೆ. ಟಿಫನ್ಗೆ ನಾನು ಸ್ವಲ್ಪ ಟಿಫನ್ನ ತೊಗೊಳ್ತಾ ಇದ್ದೆ. ಸ್ವಲ್ಪ ಟಿಫನ್ನ ತೊಗೊಂಡು ಫ್ರೂಟ್ಸ್ ಜೊತೇಲಿ ಫ್ರೂಟ್ ಸಲಾಡು ಮತ್ತು ವೆಜಿಟೇಬಲ್ ಸಲಾಡನ್ನ ತಿಂತಾಯಿದ್ದೆ ನಾನು. ಹಾಗೆ ಮೊಳಕೆ ಕಟ್ಟಿದ ಹೆಸರು ಕಾಳು ಈ ಥರ ಏನಾದರೂ ಸಲಾಡನ್ನ ಮಾಡ್ಕೊಂಡು ತಿಂತಾಯಿದ್ದೆ, ದಿನ ಒಂದೊಂದು ಥರ. ಹಾಗೆ ಮಧ್ಯಾಹ್ನ ಲಂಚಿಗೆ ನಾನು ಜಾಸ್ತಿ ಊಟ ಏನು ತೊಗೊಂಡೋಗ್ತಾ ಇರಲಿಲ್ಲ. ಲಂಚ್ಗೆ ಫ್ರೂಟ್ ಸಲಾಡು ಮತ್ತು ವೆಜಿಟೇಬಲ್ಸು ಈ ಥರ ಮೊಳಕೆ ಕಟ್ಟಿದ ಕಾಳಿಂದು ಏನಾದರೂ ಸಲಾಡ್ ಏನಾದರೂ ಮಾಡಿದರೆ ಅದನ್ನು ತೊಗೊಂಡೋಗ್ತಾ ಇದ್ದೆ. ಅದನ್ನೇ ತಿಂತಾಯಿದ್ದೆ ನಾನು ಮಧ್ಯಾಹ್ನ ಲಂಚ್ಗೆ. ನೈಟ್ ಡಿನ್ನರ್ಗೆ ನಾನು ಚಪಾತಿ ಇಲ್ಲಾಂದರೆ ಉಪ್ಪಿಟ್ಟು ಈ ಥರ ರೈಸ್ ಐಟಮ್ ಬಿಟ್ಟು ಬೇರೆ ಎಲ್ಲ ತೊಗೊಳ್ತಾ ಇದ್ದೆ ನಾನು. ರೈಸ್ ಐಟಮ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಹಾಗೆ ಜಂಕ್ ಫುಡ್ನ ಕಂಪ್ಲೀಟಾಗಿ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ಅದನ್ನೇ ಹೇಳಿರೋದು, ಕಂಪ್ಲೀಟಾಗಿ ಜಂಕ್ ಫುಡ್ಡು ಕರ್ದಿರೋ ಐಟಮ್ಸ್ನ ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಿ ವೆಜಿಟೇಬಲ್ಸು, ಫ್ರೂಟ್ ಸಲಾಡು, ಮೊಳಕೆ ಕಟ್ಟಿರೋ ಕಾಳುಗಳು ಈ ಥರ ತಗೊಳ್ಳಿ. ನಿಜವಾಗ್ಲೂ ಪಿ ಸಿ ಒ ಡಿ ಅನ್ನೋದು ನಿಜವಾಗ್ಲೂ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಇಷ್ಟೇ ಡಯೆಟ್ ಮಾಡಿದ್ದು. ತುಂಬಾ ವೀಡಿಯೋಸ್ಗಳಿದೆ ಡಯೆಟ್ ಪ್ಲ್ಯಾನಿಂಗು, ನೋಡಿ ಅದರಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಯಾವ ರೀತಿ ಡಯೆಟ್ ಮಾಡಿದ್ದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಬ್ಬರು ಕೇಳಿದ್ದೀರಾ, ನಿಮಗೆ ಇದು ಸೆಕೆಂಡ್ ಬೇಬಿನಾ ಅಂತ. ಇಲ್ಲ, ನನಗೆ ಫಸ್ಟ್ ಬೇಬಿ ಇದು, ಸೆಕೆಂಡ್ ಬೇಬಿ ಅಲ್ಲ. ಫಸ್ಟ್ ಬೇಬಿ. ಹಾಗೆ ನೆಕ್ಸ್ಟ್ ಕ್ವಶನ್ನು, ನಿಮಗೀಗ ಎಷ್ಟು ತಿಂಗಳು ಅಂತ ಕಮೆಂಟ್ ಮಾಡಿದ್ದೀರಾ. ನನಗಿವಾಗ 8 ಮಂತ್ ರನ್ನಿಂಗು. ಎಷ್ಟು ವೆಯ್ಟ್ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಾನೀಗ 63 kg ಇದ್ದೀನಿ. ಮುಂಚೆ ಕಮ್ಮಿ ಇದ್ದೆ ಪ್ರೆಗ್ನೆನ್ಸಿಗೆ ಮುಂಚೆ, ಅದೇ ಡಯೆಟ್ ಮಾಡಿ ಸಣ್ಣ ಆಗಿದೆ. ಮತ್ತು ಇವಾಗ ವೆಯ್ಟ್ ಗೇನ್ ಆಗಿದ್ದೀನಿ. ಇವಾಗ 63 kg ಇದ್ದೀನಿ ಪ್ರೆಸೆಂಟು. ಇವಾಗ ನನಗೆ 8 ಮಂತ್ ರನ್ನಿಂಗ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ನನಗೆ ಮೆಸೇಜ್ ಹಾಕಿದರು, ಅಕ್ಕ ನನಗೆ ಮದುವೆ ಆಗಿ ತುಂಬ ವರ್ಷ ಆಗಿದೆ, ನನಗೂ ಕೂಡ ಪಿ ಸಿ ಒ ಡಿ ಇದೆ ತುಂಬ ವರ್ಷದಿಂದ, ಮಗು ಆಗುತ್ತಾ ಅಂತ ಕೇಳಿದ್ದೀರಾ. ನಿಮಗೆ ಪಿ ಸಿ ಒ ಡಿ ಬಿಟ್ಟು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ ಅಂತಲೇ ಹೇಳ್ತೀನಿ. ಅದಕ್ಕೆ ನಾನೇ ಎಕ್ಸಾಂಪಲ್. ತುಂಬ ಜನ ನನ್ನ ಫ್ರೆಂಡ್ಸಿಗೆಲ್ಲ ಕೂಡ ಆಗಿದೆ ಪಿ ಸಿ ಒ ಡಿ ಇದ್ದವ್ರಿಗೆ. ಬೇರೆ ಏನೂ ನಿಮಗೆ ಎಕ್ಸ್ಟ್ರಾ ಪ್ರಾಬ್ಲಮ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತೀನಿ. ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡಿ, ನಿಜವಾಗ್ಲೂ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.